ಪಟಾಕಿ ಚೀಟಿ ಹೆಸರಲ್ಲಿ ಲಕ್ಷ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕಳೆದೊಂದು ವರ್ಷದಿಂದ ಪಟಾಕಿಗೆ ಅಂತ ಚೀಟಿ ಕಟ್ಟಿದ್ದ ಜನರು ಈಗ ಕಂಗಾಲಾಗಿದ್ದಾರೆ. ಕೋಲಾರದ ಬಂಗಾರಪೇಟೆಯ ಅಮರಾವತಿ ಬಡಾವಣೆಯಲ್ಲಿ ಚೀಟಿ ವ್ಯವಹಾರ ನಡೆದಿತ್ತು. ತಾಯಿ ಚೌಡೇಶ್ವರಿ ದೀಪಾವಳಿ ಹಬ್ಬದ ಸಾಮಗ್ರಿಗಳು ಹೆಸರಿನಲ್ಲಿ ಅವ್ಯವಹಾರ ಮಾಡಲಾಗಿದೆ. ಇನ್ನು ಭರತ್ ಎನ್ನುವವರು ಈ ಚೀಟಿ ವ್ಯವಹಾರ ಮಾಡ್ತಾ ಇದ್ದು, ದೀಪಾವಳಿ ಹಬ್ಬದ 1 ತಿಂಗಳ ಮೊದಲೇ ಪಟಾಕಿ, ಗಿಫ್ಟ್, ರೇಷನ್ ಕಿಟ್, ದಿನಸಿ ಸಾಮಗ್ರಿ ನೀಡುವ ಭರವಸೆ ನೀಡಿದ್ರು. ಇದೀಗ ಫೋನ್ ಮಾಡಿದ್ರು ಮಾಲೀಕ ಭರತ್ ಸಂಪರ್ಕಕ್ಕೆ ಸಿಗ್ತಿಲ್ವಂತೆ. ಚೀಟಿ ವಹಿವಾಟು ಮುಂದಿಟ್ಟು ಹಣ ಪಾವತಿಸಿಕೊಂಡಿದ್ದ ಗುಂಪಿನ ನಾಯಕರು ಇದೀಗ ಕಂಗಾಲಾಗಿದ್ದಾರೆ. ಬಿಮ್ಸ್ ಆಸ್ಪತ್ರೆ ಕಾಮಗಾರಿಗಳ ಡಿಪಿಆರ್ ಸಲ್ಲಿಸಲು ವಿಳಂಬ ಆಗಿರುವ ಹಿನ್ನೆಲೆಯಲ್ಲಿ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಗೌಡಗೆ ತರಾಟೆ ತೆಗೆದುಕೊಳ್ಳಲಾಗಿದೆ. ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಟೇಲ್ ಸಸ್ಪೆಂಡ್ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಎಷ್ಟು ಬಾರಿ ಹೇಳಿದ್ರೂ ವಿಳಂಬ ಮಾಡ್ತಿರೋದು ಯಾಕೆ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ. ಸಭೆ ಬಳಿಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪರಿಶೀಲನೆ ಮಾಡಿದ್ದು, ಡಿಸೆಂಬರ್ ತಿಂಗಳಲ್ಲಿ ಬಳ್ಳಾರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆ ಮಾಡ್ತೇವೆ. 450 ಹಾಸಿಗೆಯುಳ್ಳ ಈ ಆಸ್ಪತ್ರೆಯು 2008ರಲ್ಲಿ ಮಂಜೂರಾಗಿತ್ತು. ನೆನೆಗುದಿಗೆ ಬಿದ್ದಿದ್ದ ಆಸ್ಪತ್ರೆಯನ್ನು 2018ರಲ್ಲಿ ಮರು ಟೆಂಡರ್ ಕರೆದು ಪೂರ್ಣ ಮಾಡಿದ್ದೇವೆ ಎಂದಿದ್ದಾರೆ. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಿದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಚೌಡಿಪುರ ಗ್ರಾಮದಲ್ಲಿ ಸರ್ಕಾರಿ ಸಮುದಾಯ ಭವನದಲ್ಲಿ ಅಕ್ರಮವಾಗಿ ಅಕ್ಕಿ ಸಂಗ್ರಹಿಸಲಾಗಿತ್ತು. ಬೇರೆ ರಾಜ್ಯಗಳಿಗೆ ಅಕ್ಕಿಯನ್ನು ಸಾಗಾಣಿಕೆ ಮಾಡಲಾಗ್ತಿತ್ತು. ಖಚಿತ ಮಾಹಿತಿಯ ಮೇರೆಗೆ ಮೊಳಕಾಲ್ಮೂರು ಠಾಣೆ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ದಾಳಿ ಮಾಡಿ ಅಕ್ಕಿಯನ್ನು ಜಪ್ತಿ ಮಾಡಿದ್ದಾರೆ. ದಾಳಿ ವೇಳೆ 100 ಚೀಲ ಅಕ್ಕಿ ಇರೋದು ಪತ್ತೆಯಾಗಿದ್ದು ಪ್ರಕರಣ ದಾಖಲಾಗಿದೆ. ಕೋಲಾರ ಜಿಲ್ಲೆಯ ಅತಿ ದೊಡ್ಡ ಕೆರೆ ಎಂಬ ಹೆಗ್ಗಳಿಕೆ ಪಡೆದಿರುವ ಕೆಜಿಎಫ್ ತಾಲೂಕಿನ ರಾಮಸಾಗರ ಕೆರೆ ಭರ್ತಿಯಾಗಿ ಕೋಡಿ ಹರಿದಿದೆ. ಸುಮಾರು 1600 ಎಕರೆ ವಿಸ್ತೀರ್ಣ ಹೊಂದಿರುವ ರಾಮಸಾಗರ ಕೆರೆಯನ್ನು ಬ್ರಿಟಿಷರ ಕಾಲದಲ್ಲಿ ಕುಡಿಯೋ ನೀರಿಗಾಗಿ ನಿರ್ಮಿಸಲಾಗಿತ್ತು. ಕೋಲಾರ ಜಿಲ್ಲೆಯಾದ್ಯಂತ ಕಳೆದ 5 ದಿನಗಳಿಂದ ಭರ್ಜರಿಯಾಗಿ ಮಳೆಯಾಗ್ತಿರುವ ಹಿನ್ನೆಲೆ ಪಾಲಾರ್ ಕಾಲುವೆ ಕೆರೆ ಕಟ್ಟೆಗಳೆಲ್ಲ ತುಂಬಿ ಕೋಡಿ ಹರಿದಿವೆ. ಸುತ್ತಮುತ್ತಲಿನ ಸಾವಿರಾರು ಎಕರೆಯ ಜಮೀನುಗಳ ರೈತರ ಸಂತಸಕ್ಕೆ ಇದು ಕಾರಣವಾಗಿದೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ನ್ಯೂಗಿನಿ ದೇಶದ ರಾಯಭಾರಿ ವಿನ್ಸೆಂಟ್ ಭೇಟಿ ನೀಡಿದರು. ವಿವಿ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಸುಪ್ರೀತ್ ಆಹ್ವಾನದ ಮೇರೆಗೆ ಆಗಮಿಸಿದ್ದ ಡಾಕ್ಟರ್ ವಿನ್ಸೆಂಟ್ ವಿವಿ ಕುಲಪತಿ ಡಾಕ್ಟರ್ ರಮೇಶ್ ವಿಭಾಗದ ಮುಖ್ಯಸ್ಥರೊಂದಿಗೆ ಔಪಚಾರಿಕವಾಗಿ ಮಾತನಾಡಿದರು. ನಗರ ವಿವಿ ಕ್ಯಾಂಪಸ್ಸಿನಲ್ಲಿ ಶೈಕ್ಷಣಿಕ ಚಟುವಟಿಕೆ ಮಾಹಿತಿ ಪಡೆದ ಅವರು ನ್ಯೂಗಿನಿ ದೇಶದ ವಿವಿಗಳು ಬೆಂಗಳೂರು ವಿವಿ ಜೊತೆ ಶೈಕ್ಷಣಿಕ ಒಡಂಬಡಿಕೆ ಮಾಡುವ ಕುರಿತು ಚರ್ಚೆ ನಡೆಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಪದ್ಧತಿಯನ್ನು ಪರಿಷ್ಕರಣೆ ಮಾಡಿರುವ ಸರ್ಕಾರದ ಕ್ರಮವನ್ನು ಕ್ಯಾಂಪ್ಸ್ ಸ್ವಾಗತ ಮಾಡಿದೆ. ಈ ಸಂಬಂಧ ಕ್ಯಾಂಪ್ಸ್ ಸಂಘಟನೆಯ ಗೌರವಾಧ್ಯಕ್ಷ ಹಾಗೂ ಎಂಎಲ್ಸಿ ಪುಟ್ಟಣ್ಣ ನೇತೃತ್ವದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನು ಸನ್ಮಾನ ಮಾಡಲಾಯಿತು. ಈ ಬಗ್ಗೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಕ್ಯಾಂಪ್ಸ್ನ ಶಶಿಕುಮಾರ್ ರಾಜ್ಯ ಸರ್ಕಾರ ಕ್ರಮವನ್ನು ಸ್ವಾಗತಿಸಿದ್ದಾರೆ. ಇದು ಬಡವರ ಶಿಕ್ಷಣಕ್ಕೆ ಒತ್ತು ನೀಡುವ ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಸುಮಾರು 1 ಕೋಟಿ ಮಕ್ಕಳಿಗೆ ಅನುಕೂಲವಾಗುತ್ತೆ ಅಂತ ಕೊಂಡಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯ ಕ್ಯಾದಿಗುಪ್ಪ ಬಳಿಯಲ್ಲಿ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಐನಾಕ್ಸ್ ವಿಂಡ್ ಎಂಬ ಕಂಪನಿ ಪವನ ವಿದ್ಯುತ್ ಶಕ್ತಿ ಕೇಂದ್ರ ಸ್ಥಾಪಿಸಿದೆ. ಒಟ್ಟು 400 ಕೋಟಿ ರೂಪಾಯಿ ಖರ್ಚಿನ ಹೂಡಿಕೆಯಲ್ಲಿ ಪವನ ವಿದ್ಯುತ್ ಯಂತ್ರಗಳನ್ನು 70 ಎಕರೆ ಪ್ರದೇಶದಲ್ಲಿ ಅಳವಡಿಸಲು ಮುಂದಾಗಿದೆ. ಈ ಕುರಿತು ಐನಾಕ್ಸ್ ಕಂಪನಿಯ ಅಧಿಕಾರಿಗಳು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಕೆಎಂಎಫ್ 3 ಹೊಸ ಸಿಹಿ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದೆ. ನಂದಿನಿ ಮಿಲ್ಕ್ ಗುಲಾಬ್ ಜಾಮೂನ್, ನಂದಿನಿ ಹಾಲಿನ ಪೇಡ, ನಂದಿನಿ ಮಿಲ್ಕ್ ಬರ್ಫಿ 3 ವಿಭಿನ್ನ ರೀತಿಯ ಸಿಹಿ ಉತ್ಪನ್ನಗಳನ್ನು ಕೆಎಂಎಫ್ ಬಿಡುಗಡೆ ಮಾಡಿದೆ. ಕೆಎಂಎಫ್ನ ಎಲ್ಲ ಮಳಿಗೆಗಳಲ್ಲಿ ಈ 3 ಹೊಸ ಸಿಹಿ ಉತ್ಪನ್ನಗಳು ಗ್ರಾಹಕರಿಗೆ ಸಿಗಲಿವೆ. ಆರೋಗ್ಯದ ದೃಷ್ಟಿಯಿಂದ ಸಕ್ಕರೆ ರಹಿತ ತಂತ್ರಜ್ಞಾನದೊಂದಿಗೆ ಈ ಸ್ವೀಟ್ ಅನ್ನು ತಯಾರು ಮಾಡಲಾಗಿದೆ. 175ಕ್ಕೂ ಹೆಚ್ಚು ಘಟಕಗಳಲ್ಲಿ ತಯಾರಿಸಲಾಗಿದ್ದು, ಈ ಬಾರಿ 750 ಟನ್ ಸಿಹಿ ಉತ್ಪನ್ನಗಳನ್ನು ಮಾರಾಟ ಮಾಡುವ ಗುರಿಯನ್ನು ಕೆಎಂಎಫ್ ಹೊಂದಿದೆ. ಈ ದಿನ ನಮ್ಮ ಕೆಎಂಎಫ್ ವತಿಯಿಂದ ನಂದಿನಿ ಬ್ರ್ಯಾಂಡ್ನ ಹೊಸ ಸಿಹಿ ತಿಂಡಿಗಳನ್ನು ನಾವು ದೀಪಾವಳಿ ಹಬ್ಬದ ಪ್ರಯುಕ್ತ ರಿಲೀಸ್ ಮಾಡ್ತಾ ಇದ್ದೀವಿ. ಈ ದಿನ ಇವತ್ತು 3 ಹೊಸ ಉತ್ಪನ್ನಗಳನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಮಧುಮೇಹಿಗಳು ಉಪಯೋಗಿಸ್ತಕ್ಕಂಥ ಪದಾರ್ಥಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಕ್ಕರೆ ರಹಿತ ನೋ ಆ್ಯಡೆಡ್ ಶುಗರ್ ಈ 3 ಹೊಸ ಪ್ರಾಡಕ್ಟ್ಗಳನ್ನ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ನಂದಿನಿ ಖೋವಾ ಗುಲಾಬ್ ಜಾಮೂನ್ ಅಂತೇಳಿ ಅದು ಒಂದು. ಮತ್ತೊಂದು ನಂದಿನಿ ಹಾಲಿನ ಪೇಡ, ಮತ್ತೆ ಮತ್ತೊಂದು ನಂದಿನಿ ಬೆಲ್ಲದ
ಓಟ್ಸ್ ಅಂಡ್ ನಟ್ಸ್ ಇದನ್ನು ಸಹ ನಾವು ಇವತ್ತು ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಸಹ ಇವತ್ತು ನಾವು ಜನರಿಗೆ ಸಮರ್ಪಿಸ್ತೇವೆ. ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಸತತ 2ನೇ ಮ್ಯಾಚ್ ಮಳೆಯಿಂದಾಗಿ ಅರ್ಧಕ್ಕೆ ಕೊನೆಗೊಂಡಿದೆ. ನಿನ್ನೆ ನಡೆದ ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ ರಿಸಲ್ಟ್ ಕಾಣದೆ ಕೊನೆಗೊಂಡಿದೆ. ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡ್ತಾ ಇದ್ದ ವೇಳೆ ಮಳೆ ಬಂದ ಹಿನ್ನೆಲೆ ಪಂದ್ಯವನ್ನು 31 ಓವರ್ಗೆ ಇಳಿಸಲಾಯಿತು. ಡಕ್ವರ್ತ್ ರೂಲ್ಸ್ನಂತೆ ಪಾಕ್ ಬ್ಯಾಟಿಂಗ್ ಮಾಡ್ತಾ ಇದ್ದಾಗ ಮತ್ತೆ ಮಳೆ ಬಂದಿದ್ದರಿಂದ ಪಂದ್ಯ ರದ್ದಾಯಿತು.